ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ನಮ್ಮ ರಾಜ್ಯಶಾಸ್ತ್ರದ ಎರಡನೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಧ್ಯಾಯವಾಗಿರ್ತಕ್ಕಂಥ ಭಾರತದ ವಿದೇಶಾಂಗ ನೀತಿ ಈ ಒಂದು ಘಟಕದ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಒಂದು ಘಟಕದಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೋತ್ತರಗಳು ಯಾವ್ಯಾವ ಪ್ರಶ್ನೋತ್ತರಗಳನ್ನು ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂತಹ ಒಂದು ಪ್ರಶ್ನೋತ್ತರ ಮಾಲಿಕೆಯನ್ನು ತಗೊಂಡು ನಾನು ಇವತ್ತು ನಿಮ್ಮೊಂದಿಗೆ ಈ ಒಂದು ಘಟಕದ ಬಗ್ಗೆ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಈ ಒಂದು ಘಟಕದಲ್ಲಿ ಕೇಳಬಹುದಾದಂಥ ಬಹುಆಯ್ಕೆ ಪ್ರಶ್ನೆಗಳು ಯಾವುವು ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂಥೇಳಿ ಕೇಳ್ಬೋದು. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಜವಾಹರ್ಲಾಲ್ ನೆಹರು. ಈಗ 4 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಜವಾಹರ್ಲಾಲ್ ನೆಹರೂರವರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ. ಇವರು ನಮ್ಮ ಭಾರತದ ವಿದೇಶಾಂಗ ನೀತಿಯನ್ನು ಜಾರಿಗೆ ತರುವಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನೆಹರೂರವರು ವಹಿಸಿದರು. ಹಾಗಾಗಿ ಇವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತೇಳಿ ನಾವು ಕರಿತೀವಿ. ಹಾಗೆಯೇ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ 2 ದೇಶಗಳು. ಪಂಚಶೀಲ ತತ್ವಗಳು, ಈ ಒಂದು ತತ್ವಗಳಿಗೆ ಸಹಿ ಹಾಕಿದ 2 ದೇಶಗಳು ಯಾವುವು ಅಂತೇಳಿದ್ರೆ ಭಾರತ ಮತ್ತು ಚೀನಾ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ 2 ದೇಶಗಳು ಭಾರತ ಮತ್ತು ಚೀನಾ. ನಂತರ ಅಲಿಪ್ತ ವಿದೇಶಾಂಗ ನೀತಿಯನ್ನು ಅನುಸರಿಸಿದ ಖ್ಯಾತಿ ಪಡೆದ ದೇಶ. ಅಲಿಪ್ತ ವಿದೇಶಾಂಗ ನೀತಿಯನ್ನು ಅನುಸರಿಸಿದ ಖ್ಯಾತಿ ಪಡೆದ ದೇಶ ಅಂತೇಳಿದರೆ ಭಾರತ. ಉತ್ತರ ಯಾವುದು? ಭಾರತ. ಆಫ್ರಿಕಾದ ಗಾಂಧಿ ಎಂದು ಕರೆಯಲ್ಪಟ್ಟವರು 2015ರಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾನೆ. ಆಫ್ರಿಕಾದ ಗಾಂಧಿ ಎಂದು ಕರೆಯಲ್ಪಟ್ಟವರು ನೆಲ್ಸನ್ ಮಂಡೇಲಾ. ಭಾರತದ ವಿದೇಶಾಂಗ ನೀತಿಯ ಆಶಯವನ್ನು ಸೂಚಿಸುವ ವಿಧಿ ಯಾವುದು ಅಂತೇಳಿ ಪ್ರಶ್ನೆ. ಭಾರತದ ವಿದೇಶಾಂಗ ನೀತಿಯ ಆಶಯವನ್ನು ಸೂಚಿಸುವ ವಿಧಿ, ಸಂವಿಧಾನದ ವಿಧಿ ಯಾವುದು ಅಂತೇಳಿದರೆ 51ನೇ ವಿಧಿ. 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು. ವಿದೇಶಾಂಗ ನೀತಿ ಎಂದರೇನು ಕೇಳ್ತಾರೆ. ವಿದೇಶಾಂಗ ನೀತಿ ಎಂದರೇನು ಅಂತೇಳಿ. ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ. ಅಂದರೆ ಯಾವುದೇ ಒಂದು ರಾಷ್ಟ್ರ ತಾನು ಇನ್ನೊಂದು ರಾಷ್ಟ್ರಗಳೊಂದಿಗೆ ವ್ಯವಹಾರವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅದು ತನ್ನದೇ ಆಗಿರ್ತಕ್ಕಂತಹ ಒಂದು ನೀತಿಯನ್ನು ಅನುಸರಿಸ್ತದೆ. ಆ ಒಂದು ನೀತಿಯನ್ನೇ ನಾವೇನಂತ ಕರಿತೀವಿ ಅಂತೇಳಿದರೆ ವಿದೇಶಾಂಗ ನೀತಿ ಅಂತೇಳಿ ಕರಿತೀವಿ. ಹೀಗೆ ವಿದೇಶಾಂಗ ನೀತಿ ಅಂದರೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿ ವಿದೇಶಾಂಗ ನೀತಿ. 1954ರಲ್ಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ 2 ನಾಯಕರು ಯಾರು? 1954ರಲ್ಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ 2 ನಾಯಕರು ಯಾರು ಅಂದರೆ ಚೀನಾದ ಪ್ರಧಾನಿ ಚೌ ಎನ್ ಲೈ ಮತ್ತು ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು. ಈ ಒಂದು ಪಂಚಶೀಲ ತತ್ವಗಳು ಏನು ಚೀನಾ ಮತ್ತು ಭಾರತದ ನಡುವೆ ಈ ಒಂದು ಒಪ್ಪಂದ ಆಯಿತು, ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ ನಾಯಕರು ಅಂತೇಳಿದರೆ ಚೌ ಎನ್ ಲೈ ಮತ್ತು ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು. ಅಲಿಪ್ತ ನೀತಿ ಎಂದರೇನು? ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತು ಅಮೇರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ 2 ಶಕ್ತಿ ಬಣಗಳಾಗಿ ವಿಭಾಗವಾಯಿತು. ಆದರೆ ಭಾರತವು ಈ 2 ಬಣಗಳಲ್ಲಿ ಯಾವ ಬಣವನ್ನು ಸೇರದೆ ತಟಸ್ಥವಾಯಿತು. ಇದನ್ನೇ ಅಲಿಪ್ತ ನೀತಿ ಎನ್ನುತ್ತಾರೆ. ಅಂದರೆ ದ್ವಿತೀಯ ಮಹಾಯುದ್ಧ ಏನು ನಡೀತದೋ ಆ ಒಂದು ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತು 2 ಬಣಗಳಾಗ್ತದೆ. ಒಂದು ಅಮೇರಿಕ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ಬಣ, ಇನ್ನೊಂದು ರಷ್ಯಾದ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಬಣ ಅಂಥೇಳಿ ಈ 2 ಬಣಗಳಾಗಿ ವಿಭಜನೆ ಆಗ್ತದೆ ಪ್ರಪಂಚ. ಆದರೆ ಭಾರತ ಈ 2 ಬಣಗಳಲ್ಲಿ ಯಾವ ಬಣಕ್ಕೂ ಸೇರದೆ ಏನು ಮಾಡ್ತದೆ? ತಟಸ್ಥವಾಗಿ ನಿಲ್ತದೆ.
ಇದನ್ನೇ ನಾವು ಅಲಿಪ್ತ ನೀತಿ ಅಂತೇಳಿ ಕರಿತೇವೆ. ಹಾಗಾಗಿ ಅಲಿಪ್ತ ನೀತಿ ಎಂದರೆ ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತು ಅಮೇರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ ಎರಡು ಶಕ್ತಿ ಬಣಗಳಾಗಿ ವಿಭಾಗವಾಯಿತು. ಆದರೆ ಭಾರತವು ಈ ಎರಡು ಬಣಗಳಲ್ಲಿ ಯಾವ ಬಣವನ್ನು ಸೇರದೆ ತಟಸ್ಥವಾಯಿತು. ಇದನ್ನೇ ನಾವು ಅಲಿಪ್ತ ನೀತಿ ಎಂದು ಕರೆಯುತ್ತೇವೆ. ವಸಾಹತುಶಾಹಿತ್ವ ಎಂದರೇನು ಅಂತೇಳಿ ಕೇಳಬಹುದು. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುತ್ತಾರೆ. ನೋಡಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು, ಯಾವುದೇ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತಗೊಳ್ತದೆ. ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಏನು ಮಾಡ್ತಾರೆ, ಹತ್ತಿಕ್ಕಿ ಆ ದೇಶವನ್ನು ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ವಸಾಹತುಶಾಹಿತ್ವ ಎಂದು ಕರೆಯುತ್ತಾರೆ. ಹಾಗಾದರೆ ವಸಾಹತುಶಾಹಿತ್ವ ಅಂತೇಳಿದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದನ್ನು ನಾವೇನಂತ ಕರಿತೇವೆ, ವಸಾಹತುಶಾಹಿತ್ವ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ವರ್ಣಭೇದ ನೀತಿ ಎಂದರೇನು? ಒಂದು ವರ್ಣದ ಜನಸಮುದಾಯ ಇನ್ನೊಂದು ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯಬಹುದು. ನೋಡಿ, ಒಂದು ವರ್ಣದ ಜನಸಮುದಾಯ, ಉದಾಹರಣೆಗೆ ಇದು ಆಫ್ರಿಕಾದಲ್ಲಿ ಮತ್ತು ಅಮೇರಿಕಾದಲ್ಲಿ ಇತ್ತು, ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ಒಂದು ಭಾವನೆ. ಬಿಳಿಯ ವರ್ಣದ ಜನ ಏನು ಮಾಡ್ತಾಯಿದ್ರು, ಕರಿಯ ವರ್ಣದ ಜನರನ್ನು ತಮಗಿಂತ ಕೀಳು ಅಂತೇಳಿ ಏನು ಮಾಡ್ತಾಯಿದ್ರು, ಅವರು ಭಾವಿಸ್ಕೊಂಡಿದ್ರು. ಹೀಗೆ ಒಂದು ವರ್ಣದ ಜನಸಮುದಾಯ ಇನ್ನೊಂದು ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ, ಅವರನ್ನು ಅವರು ಕಡೆಗಣಿಸ್ಬೋದು ಅಥವಾ ಅವರನ್ನು ವಿರೋಧಿಸ್ಬೋದು. ಆ ವಿರೋಧಿಸುವ ನೀತಿಗೆ ನಾವೇನಂತ ಕರಿತೀವಿ, ವರ್ಣಭೇದ ನೀತಿ ಅಂತೇಳಿ ಕರಿತೀವಿ. ಹೀಗೆ ಒಂದು ವರ್ಣದ ಜನಸಮುದಾಯ ಉದಾಹರಣೆಗೆ ದಕ್ಷಿಣ ಆಫ್ರಿಕಾದ ಬಿಳಿಯರು ಇನ್ನೊಂದು ವರ್ಣದ ಜನಸಮುದಾಯವನ್ನು ಅಂದರೆ ಕಪ್ಪು ಜನಾಂಗದವರನ್ನು ತಮಗಿಂತ ಕೀಳು, ಆ ಬಿಳಿಯರು ಏನು ಮಾಡಿದರು, ಆ ಕಪ್ಪು ವರ್ಣದ ಜನರನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನೇನು ಮಾಡಿದ್ರು, ಅವರು ಕಡೆಗಣಿಸಿದ್ರು, ಅವರನ್ನು ವಿರೋಧಿಸ್ತಾ ಇದ್ದರು. ಇಂತಹ ಒಂದು ನೀತಿಗೆ ನಾವು ವರ್ಣಭೇದ ನೀತಿ ಎಂದು ಏನು ಮಾಡ್ಬೋದು, ಕರಿಬಹುದು. ಹೀಗೆ ಒಂದು ವರ್ಣದ ಜನಸಮುದಾಯ ಇನ್ನೊಂದು ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಎಂದು ಕರೆಯಬಹುದು. ನೆಕ್ಸ್ಟ್, ವರ್ಣಭೇದ ನೀತಿಯು ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಹೇಗೆ ಮಾರಕವಾಗುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದರು 2016ರಲ್ಲಿ. ಹೇಗೆ ಅಂತೇಳಿದರೆ, ವರ್ಣಭೇದ ನೀತಿಯು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸ್ತದೆ. ಅಮಾನವೀಯ ಅಂದರೆ ಮನುಷ್ಯನನ್ನು ಅವಮಾನಿಸ್ತದೆ ಮತ್ತು ಇದು ಮಾನವ ಹಕ್ಕುಗಳನ್ನು ಏನು ಮಾಡ್ತದೆ, ಉಲ್ಲಂಘನೆಗೆ ಕಾರಣ ಆಗ್ತದೆ. ಹಾಗಾಗಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವರ್ಣಭೇದ ನೀತಿಯು ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಏನಾಗ್ತದೆ, ಮಾರಕ ಆಗ್ತದೆ ಅಂತೇಳಿ ಬರಿಬೇಕು. ನೆಕ್ಸ್ಟ್, ಭಾರತವು ಎಂತಹ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ ಅಂತೇಳಿದರೆ, ಭಾರತವು ಗುಣಾತ್ಮಕ ಹಾಗೂ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ. ಭಾರತವು ಗುಣಾತ್ಮಕ ಹಾಗೂ ಪರಿಮಿತಿ ಅಂದರೆ ಒಂದು ನಿಯಂತ್ರಣದಲ್ಲಿ ಒಂದು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕು ನಾವು, ಮತ್ತು ಅದು ಗುಣಾತ್ಮಕವಾಗಿರಬೇಕು, ಅತಿ ಅದರಿಂದ ದುಷ್ಪರಿಣಾಮ ಆಗಬಾರ್ದು ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ನಿಶಸ್ತ್ರೀಕರಣವನ್ನು ಮಾಡಬೇಕು ಅಂತೇಳಿ ಭಾರತ ಪ್ರತಿಪಾದಿಸುತ್ತಿದೆ. ಭಾರತದ ಸಂವಿಧಾನದ 51ನೇ ವಿಧಿಯು ಎಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತದೆ ಅಂತೇಳಿದರೆ, ಭಾರತದ ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡುವಂತಹ ವಿದೇಶಾಂಗ ನೀತಿಯನ್ನು ಸೂಚಿಸುತ್ತದೆ. ಅಂತಾರಾಷ್ಟ್ರೀಯ ಸಹಬಾಳ್ವೆ, ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳಬೇಕು, ಇಡೀ ಜಗತ್ತಿನ ಜನ ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ತತ್ವವನ್ನು ಅನುಸರಿಸಬೇಕು.
ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡಬೇಕು. ನಾವೆಲ್ಲರೂ ಕೂಡ ಏನು ಅಂತಾರಾಷ್ಟ್ರೀಯ ಕಾನೂನಿದೆಯೋ ಆ ಕಾನೂನಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ವಿದೇಶಾಂಗ ನೀತಿಯನ್ನು ಭಾರತ ಸೂಚಿಸ್ತಾ ಇದೆ. ಸಾರ್ಕ್ನ ವಿಸ್ತೃತ ರೂಪ ಏನು ಅಂತೇಳಿದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ, ಅದನ್ನು ಇಂಗ್ಲೀಷ್ನಲ್ಲಿ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತೇಳಿ ಕೂಡ ಬರಿಬೋದು. ಕನ್ನಡದಲ್ಲಾದರೂ ಬರಿಬೋದು, ನೀವು ಇಂಗ್ಲೀಷಲ್ಲಾದರೂ ಕೂಡ ಬರಿಬಹುದು. ಕನ್ನಡ ಮೀಡಿಯಮ್ ಹುಡುಗರು, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇಂಗ್ಲೀಷಲ್ಲೇ ಬರಿಬೇಕಾಗ್ತದೆ. ನೆಕ್ಸ್ಟು 3 ಅಂಕದಲ್ಲಿ ಒಂದು ಪ್ರಶ್ನೆಗಳು ಯಾವ ಬರ್ಬೋದು ಇಲ್ಲಿ? 3 ಅಂಕದ ಪ್ರಶ್ನೆಗಳು ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆಗಳು ಅಂತೇಳಿದರೆ, ಒಂದನೇದು ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ವಿದೇಶಾಂಗ ನೀತಿ ಅತ್ಯಗತ್ಯ ಏಕೆ ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ವಿದೇಶಾಂಗ ನೀತಿ ಅತ್ಯಗತ್ಯ ಏಕೆ ಅಂತೇಳಿದರೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾವು ಮಾಡ್ಬೋದು. ಏನು? ಆಧುನಿಕ ಜಗತ್ತಿನಲ್ಲಿ ಮಾನವನಂತೆ ರಾಷ್ಟ್ರಗಳು ಸಹ ಏಕಾಂಗಿಯಾಗಿರಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಮಾನವ ಯಾವ ರೀತಿಯಾಗಿ ಏಕಾಂಗಿ ಇರಲಿಕ್ಕೆ ಸಾಧ್ಯವಿಲ್ಲೋ ಹಾಗೆಯೇ ರಾಷ್ಟ್ರಗಳು ಸಹ ಏಕಾಂಗಿಯಾಗಿರಲಿಕ್ಕೇನಿಲ್ಲ, ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಬೇಕು? ವಿದೇಶಾಂಗ ನೀತಿ ಬೇಕು. ಇನ್ನೊಂದು ರಾಷ್ಟ್ರದೊಂದಿಗೆ ನಾವು ಬಾಂಧವ್ಯವನ್ನು ಇಟ್ಕೊಳ್ಳೇಬೇಕು. ಆ ಕಾರಣಕ್ಕಾಗಿ ವಿದೇಶಾಂಗ ನೀತಿ ಬೇಕು ಅಂತೇಳಿ ಹೇಳ್ಬೋದು. ಆಧುನಿಕ ಜಗತ್ತಿನಲ್ಲಿ ಮಾನವನಂತೆ ರಾಷ್ಟ್ರಗಳು ಸಹ ಏಕಾಂಗಿಯಾಗಿರಲು ಸಾಧ್ಯವಿಲ್ಲ. ಎರಡನೇದು, ರಾಷ್ಟ್ರವು ದುರ್ಬಲವಾಗಿರಲಿ ಅಥವಾ ಪ್ರಬಲವಾಗಿರಲಿ, ಅದು ದುರ್ಬಲ ಆಗಿರಲಿ ಅಥವಾ ಬಲಶಾಲಿಯಾಗಿರಲಿ, ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿರಲೇಬೇಕು. ಆ ರಾಷ್ಟ್ರ ದುರ್ಬಲ ಆಗಿರಲಿ ಅಥವಾ ಪ್ರಬಲವಾಗಿರಲಿ, ಅದು ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಏನು ಮಾಡಿರಬೇಕು? ಹೊಂದಿರಲೇಬೇಕು. ಮೂರನೇದು, ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನ ರಾಷ್ಟ್ರದ ಅಭಿವೃದ್ಧಿಗೆ ಮತ್ತೊಂದು ರಾಷ್ಟ್ರದ ಸಹಾಯ ಪಡೆಯುವುದು ಅನಿವಾರ್ಯವಾಗಿದೆ. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನ ರಾಷ್ಟ್ರ ಅಭಿವೃದ್ಧಿ ಆಗಬೇಕು ಅಂತೇಳಿದರೆ ಆ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ಅದು ಮತ್ತೊಂದು ರಾಷ್ಟ್ರದ ಸಹಾಯವನ್ನು ಪಡಿತಕ್ಕಂಥದ್ದು ಏನಾಗಿದೆ? ಅದಕ್ಕೆ ಅನಿವಾರ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ವಿದೇಶಾಂಗ ನೀತಿ ಅಗತ್ಯ ಆಗಿದೆ. ನಂತರ 4ನೇ ಅಂಶ, ಅಲ್ಲದೆ ಪ್ರತಿಯೊಂದು ರಾಷ್ಟ್ರವು ತನ್ನ ದೇಶದ ರಕ್ಷಣೆಗಾಗಿ ಮತ್ತೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನಿರಿಸಿಕೊಳ್ಳಬೇಕಾಗಿದೆ. ಜಗತ್ತಿನ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಇಲ್ಲಿ ಪಕ್ಕದ ರಾಷ್ಟ್ರದಿಂದನೋ ಅಥವಾ ಒಂದು ಭಯೋತ್ಪಾದನೆಯಿಂದನೋ ಏನಿದೆ, ಇಲ್ಲಿ ಹೆದರಿಕೆ ಇದೆ, ಭಯ ಇದೆ. ಹೀಗೆ ಪ್ರತಿಯೊಂದು ರಾಷ್ಟ್ರವು ತನ್ನ ದೇಶದ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತೇಳಿದರೆ ತನ್ನ ದೇಶದ ರಕ್ಷಣೆಯನ್ನು ತಾನೊಬ್ಬನೇ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಮತ್ತೊಂದು ರಾಷ್ಟ್ರದ ಒಂದು ಸಹಾಯ ಸಹಕಾರ ಬೇಕಾಗ್ತದೆ. ಹಾಗಾಗಿ ಈ ರೀತಿಯಾಗಿ ಪ್ರತಿಯೊಂದು ರಾಷ್ಟ್ರವು ತನ್ನ ದೇಶದ ರಕ್ಷಣೆಗಾಗಿ ಮತ್ತೊಂದು ರಾಷ್ಟ್ರದೊಂದಿಗೆ ಸಂಬಂಧವನ್ನು ಇರಿಸಿಕೊಳ್ಳಬೇಕಾಗಿದೆ. ಸಂಬಂಧವನ್ನು ಇರಿಸಿಕೊಳ್ಬೇಕು ಅಂತೇಳಿದರೆ ಅದು ವಿದೇಶಾಂಗ ನೀತಿಯನ್ನು ಹೊಂದಿರಬೇಕಾಗ್ತದೆ. ನಂತರ ಆಧುನಿಕ ಜಗತ್ತು ವಸುಧೈವ ಕುಟುಂಬ ಎಂಬುದಾಗಿದ್ದು ಪ್ರತಿಯೊಂದು ರಾಷ್ಟ್ರಗಳ ಸಹಾಯ ಮತ್ತು ಸಹಕಾರ ಅತ್ಯಗತ್ಯವಾಗಿದೆ. ಇವತ್ತು ಆಧುನಿಕ ಜಗತ್ತು ವಸುಧೈವ ಕುಟುಂಬ, ಇಡೀ ಜಗತ್ತನ್ನು ಒಂದು ಕುಟುಂಬವಾಗಿ ನಾವು ಭಾವಿಸ್ಕೊಂಡು ನಡ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರಗಳ ಸಹಾಯ ಸಹಕಾರ ಅಗತ್ಯ. ನಮ್ಮ ಸಹಾಯ ಅವ್ರಿಗೆ ಬೇಕಾಗಿದೆ, ಅವರ ಸಹಾಯ ನಮಗೆ ಬೇಕಾಗಿದೆ. ಹೀಗೆ ಪರಸ್ಪರ ಸಹಾಯ ಸಹಕಾರ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅಗತ್ಯ ಆಗಿರುವುದು. ಈ ಎಲ್ಲ ಅಂಶಗಳಿಂದಾಗಿ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ವಿದೇಶಾಂಗ ನೀತಿ ಬೇಕು ಅಂಥೇಳಿ ಇಷ್ಟು ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕಾಗ್ತದೆ? ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗ್ತದೆ. ನೆಕ್ಸ್ಟು, ಭಾರತವು ಒಂದು ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವ ಮಾನ್ಯ ಪಡೆದಿದೆ ಏಕೆ ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಭಾರತ ಒಂದು ಪ್ರಭಾವಶಾಲಿ ರಾಷ್ಟ್ರವಾಗಿ ಇವತ್ತು ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ, ವಿಶ್ವಮಾನ್ಯತೆಯನ್ನು ಪಡೆದಿದೆ, ಏಕೆ ವಿವರಿಸಿ ಅಂತ ಪ್ರಶ್ನೆ ಕೇಳಿದರೆ ಈ ಅಂಶಗಳನ್ನು ಬರೀಬೇಕೇನು? ಭಾರತವು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯಾನಂತರ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿತ್ತು. ನಂತರ ಸ್ವಾತಂತ್ರ್ಯ ನಂತರವೂ ಕೂಡ ಏನು ಮಾಡಿದೆ? ಇದು ತನ್ನದೇ ಆಗಿರತಕ್ಕಂಥ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಎರಡನೇ ಅಂಶ, ಭಾರತವು ವಿಪುಲವಾದ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲವನ್ನು ಹೊಂದಿದೆ. ನೋಡಿ, ಭಾರತ ವಿಪುಲ ಪ್ರಮಾಣದಲ್ಲಿ
ಮಾನವ ಸಂಪನ್ಮೂಲ ಇದೆ, ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ ನಾವು ಮಾನವ ಸಂಪನ್ಮೂಲದಲ್ಲಿ ಚೀನಾ ದೇಶವನ್ನು ಬಿಟ್ಟರೆ. ಹಾಗೆಯೇ ನೈಸರ್ಗಿಕ ಸಂಪನ್ಮೂಲ ನಮ್ಮಲ್ಲೂ ಕೂಡ ಸಾಕಷ್ಟು ನೈಸರ್ಗಿಕ ನೆಲ, ಜಲ, ಖನಿಜ ಹೀಗೆ ಎಲ್ಲ ಸಂಪನ್ಮೂಲವನ್ನು ಅಪಾರ ಪ್ರಮಾಣದ ಸಂಪನ್ಮೂಲವನ್ನು ಏನು ಮಾಡಿದೆ ಭಾರತ ಹೊಂದಿದೆ. ಹಾಗಾಗಿ ಇದೊಂದು ವಿಶ್ವ ಮಾನ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನಂತರ 3ನೇದು ಭಾರತವು ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯವನ್ನು ಹೊಂದಿದೆ. ಭಾರತ ಪರಿಣಿತ ಬೌದ್ಧಿಕ, ಭಾಳಷ್ಟು ಬುದ್ಧಿವಂತರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ನಮ್ಮಲ್ಲಿ ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ. ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ IT, BT ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿರತಕ್ಕಂಥ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಮಾನವ ಸಂಪತ್ತಿದೆ ನಮ್ಮಲ್ಲಿ. ಹಾಗೆಯೇ ಔದ್ಯೋಗಿಕ ಸಾಮರ್ಥ್ಯ ಹೊಂದಿದೆ. ಯಾವುದೇ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಸಾಮರ್ಥ್ಯ ನಮ್ಮ ದೇಶಕ್ಕೆ ಇದೆ. ಹಾಗಾಗಿ ಭಾರತವು ಪರಿಣಿತ ಬೌದ್ಧಿಕ ಮತ್ತು ಔದ್ಯೋಗಿಕ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಒಂದು ಪ್ರಭಾವಶಾಲಿ ರಾಷ್ಟ್ರ ಆಗಿ ಇದು ಗುರುತಿಸ್ಬೋದು. ನೆಕ್ಸ್ಟು ಭಾರತವು ಬಲಾಢ್ಯ ಮಿಲಿಟರಿ ಪಡೆಯನ್ನು ಹೊಂದಿದೆ. ನಮ್ಮ ಭಾರತ ಮಿಲಿಟರಿ ಪಡೆ ಇದೆಯಲ್ಲ, ಇದು ಬಲಾಢ್ಯವಾಗಿರ್ತಕ್ಕಂಥ ಒಂದು ಮಿಲಿಟರಿ ಪಡೆ ಇದೆ. ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು, ಈ 3 ಪಡೆಗಳು ಕೂಡ ಬಹಳ ಬಲಾಢ್ಯತೆಯನ್ನು ಏನು ಮಾಡಿದ್ದಾವೆ, ಹೊಂದಿದ್ದಾವೆ. ನೆಕ್ಸ್ಟು ಜಗತ್ತಿನ ಕೆಲವು ರಾಷ್ಟ್ರಗಳು ತಮ್ಮದೇ ಆದ ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದು ಅವುಗಳಲ್ಲಿ ಭಾರತವು ಕೂಡ ಏನಾಗಿದೆ, ಒಂದಾಗಿದೆ. ಇವತ್ತು ಜಗತ್ತಿನ ಕೆಲವು ರಾಷ್ಟ್ರಗಳು ತಮ್ಮದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಆ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇದ್ದು ಅವುಗಳಲ್ಲಿ ಭಾರತನೂ ಕೂಡ ಏನಾಗಿದೆ, ಇವತ್ತು ಒಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಇವೆಲ್ಲ ಕಾರಣಗಳಿಂದಾಗಿ ಭಾರತ ಏನು ಮಾಡಿದೆಪ್ಪ ಅಂತೇಳಿದರೆ ಒಂದು ವಿಶ್ವಮಾನ್ಯ ರಾಷ್ಟ್ರವಾಗಿ ಮಾನ್ಯತೆಯನ್ನು ಪಡೆದಿದೆ ಅಂತೇಳಿ ನಾವೇನು ಮಾಡ್ಬೋದು, ಇದನ್ನು ಕರೀಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳೇನು ಅಂಥೇಳಿ ಸುಮಾರು ಸರಿ ಕೇಳಿದ್ದಾನೆ. ಏನು, ರಾಷ್ಟ್ರದ ಭದ್ರತೆ, ತನ್ನ ರಾಷ್ಟ್ರದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಇದು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಈ ದೇಶದ ಮೇಲೆ ಯಾರೂ ಆಕ್ರಮಣ ಮಾಡದಂತೆ ರಾಷ್ಟ್ರದ ಭದ್ರತೆಯನ್ನೇ ನಾವು ಉದ್ದೇಶವಾಗಿ ಇಟ್ಕೊಂಡು ನಮ್ಮ ವಿದೇಶಾಂಗ ನೀತಿಯನ್ನು ಏನು ಮಾಡ್ತಾ ಇದ್ದೇವೆ, ನಾವು ರೂಪಿಸ್ತಾ ಇದ್ದೇವೆ. ಹಾಗಾಗಿ 1ನೇ ಉದ್ದೇಶ ಏನು ಅಂತೇಳಿದರೆ ರಾಷ್ಟ್ರದ ಭದ್ರತೆ. 2ನೇದು ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ಅಂದರೆ ನಮ್ಮ ದೇಶದ ಆರ್ಥಿಕತೆಯನ್ನು ಏನು ಮಾಡಬೇಕು, ಹೆಚ್ಚಿಸ್ಕೊಳ್ಬೇಕು. ಆರ್ಥಿಕತೆಯ ಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ನಮ್ಮ ವಿದೇಶಾಂಗ ನೀತಿಯ ಉದ್ದೇಶ. ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. 3ನೇದು ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳು, ಹಬ್ಬ ಹರಿದಿನಗಳು, ಆಚಾರಗಳು, ವಿಚಾರಗಳು ಇವುಗಳನ್ನು ಬೇರೆ ದೇಶಗಳಲ್ಲಿ ಏನು ಮಾಡ್ತಕ್ಕಂಥದ್ದು, ಬಿತ್ತರಿಸ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ದೇಶದ ದೀಪಾವಳಿಯನ್ನು ಇವತ್ತು ಇಂಗ್ಲೆಂಡ್ ದೇಶದಲ್ಲಿ ಆಚರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದು ಏನು ಸೂಚಿಸ್ತದೆ ಅಂತೇಳಿದರೆ ನಮ್ಮ ಸಾಂಸ್ಕೃತಿಕ ಮೌಲ್ಯ ಬೇರೆ ದೇಶಗಳಲ್ಲಿ ಬಿತ್ತರ ಆಗ್ತಾ ಇದೆ ಅಂತಕ್ಕಂಥದ್ದು. ಹೀಗೆ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳೇನಿದಾವೋ ಹಿಂದಿನಿಂದ ನಾವು ಉಳಿಸ್ಕೊಂಡು ಬಂದಿರತಕ್ಕಂಥ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಏನು ಮಾಡ್ತಕ್ಕಂಥದ್ದು, ಅವುಗಳನ್ನು ಬೆಳೆಸ್ತಕ್ಕಂಥದ್ದು ಒಂದು ಉದ್ದೇಶ. ನಂತರ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು. ನಮಗೆ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸ್ಕೊಳ್ಬೇಕು. ನಮಗೆ ಆಪತ್ಕಾಲದಲ್ಲಿ ಸಹಾಯವನ್ನು ನೀಡುವಂತಹ ಒಂದು ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ನಮಗೇನು ವಿರೋಧಿ ರಾಷ್ಟ್ರಗಳಿರ್ತವೋ ಆ ವಿರೋಧಿ ರಾಷ್ಟ್ರಗಳನ್ನು ಏನು ಮಾಡ್ತಕ್ಕಂಥದ್ದು, ನಿರ್ಬಂಧಿಸ್ತಕ್ಕಂಥದ್ದು. ಅವು ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕತಕ್ಕಂಥದ್ದು ನಮ್ಮ ವಿದೇಶಾಂಗ ನೀತಿಯ ಮತ್ತೊಂದು ಉದ್ದೇಶ. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು. ನೆಕ್ಸ್ಟು ವಿಶ್ವಶಾಂತಿ ಮತ್ತು ಸಹಬಾಳ್ವೆಯನ್ನು ಸಾಧಿಸುವುದು. ವಿಶ್ವದಲ್ಲಿ ಶಾಂತಿಯನ್ನು ಮತ್ತು ವಿಶ್ವದ ಎಲ್ಲ ಜನರಲ್ಲಿ, ಎಲ್ಲ ದೇಶಗಳ ನಡುವೆ ಸಹಬಾಳ್ವೆಯನ್ನು ಸಾಧಿಸ್ತಕ್ಕಂಥದ್ದು. ಹೀಗೆ 5 ಉದ್ದೇಶಗಳು ನಮ್ಮ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಾಗಿದ್ದಾವೆ. ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವ ಸಂಗತಿಗಳು ಯಾವುವು ಅಂತೇಳಿ ಪ್ರಶ್ನೆ ಇದನ್ನು 2014ರಲ್ಲಿ ಕೇಳಿದ್ದಾನೆ. ಏನು ಭಾರತದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಅಡಕವಾಗಿರ್ತಕ್ಕಂಥ ಸಂಗತಿಗಳು ಅಂತೇಳಿದರೆ, ಒಂದು ರಾಷ್ಟ್ರೀಯ ಹಿತಾಸಕ್ತಿ. ನಮ್ಮ ವಿದೇಶಾಂಗ ನೀತಿಯನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ದೇವೆ ಅಂತೇಳಿದರೆ, ಈ ವಿದೇಶಾಂಗ ನೀತಿಯಲ್ಲಿ ಏನು ಅಳವಡಿಕೆ ಆಗಿದೆ ಅಂತೇಳಿದರೆ ರಾಷ್ಟ್ರೀಯ ಹಿತಾಸಕ್ತಿ. ನಮ್ಮ ದೇಶದ ರಾಷ್ಟ್ರದ ಹಿತಾಸಕ್ತಿಯನ್ನು
ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆದ್ಯತೆಯ ಅಂಶ ಆಗಿದೆ. ನಂತರ ಭೌಗೋಳಿಕ ಅಂಶಗಳು. ಭಾರತದ ವಿದೇಶಾಂಗ ನೀತಿಯ ಅಳವಡಿಕೆಯಲ್ಲಿ ಕಂಡುಬರ್ತಕ್ಕಂಥ ಎರಡನೇ ಅಂಶ ಏನು ಅಂತ ಹೇಳಿದರೆ ಭೌಗೋಳಿಕ ಅಂಶಗಳು. ನಮ್ಮ ಭಾರತದಲ್ಲಿ ಇರತಕ್ಕಂಥ ಭೌಗೋಳಿಕ ಸನ್ನಿವೇಶಗಳೇನಿದ್ದವೋ ಆ ಭೌಗೋಳಿಕ ಅಂಶಗಳಿಗೆ ಅನುಗುಣವಾಗಿ ನಮ್ಮ ವಿದೇಶಾಂಗ ನೀತಿಯನ್ನು ಏನು ಮಾಡಬೇಕಾಗಿದೆ, ನಾವು ರೂಪಿಸಬೇಕಾಗಿದೆ. ಹಾಗಾಗಿ ಭೌಗೋಳಿಕ ಅಂಶಗಳು ಕೂಡ ಸೇರಿಕೊಂಡಿದೆ. ನಂತರ ರಾಜಕೀಯ ಪರಿಸ್ಥಿತಿ. ಈ ದೇಶದ ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಪ್ರಪಂಚದ ರಾಜಕೀಯ ವಿದ್ಯಮಾನಗಳನ್ನು ಆಧರಿಸಿ ನಮ್ಮ ವಿದೇಶಾಂಗ ನೀತಿಯನ್ನು ನಾವು ಮಾಡಿಕೊಳ್ತೇವೆ. ಹೀಗೆ ರಾಜಕೀಯ ಒಂದು ಪರಿಸ್ಥಿತಿ. ನಂತರ ಆರ್ಥಿಕ ವ್ಯವಸ್ಥೆ. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಉದ್ದೇಶವಾಗಿ ಇಟ್ಕೊಂಡಿರ್ತೇವೆ. ಆ ದೇಶದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಅಂಶಗಳೇನಾಗಿರ್ತವೆ, ವಿದೇಶಾಂಗ ನೀತಿಯಲ್ಲಿ ಅಡಕ ಆಗಿರ್ತವೆ. ನಂತರ ರಕ್ಷಣಾ ಸಾಮರ್ಥ್ಯ. ನಮ್ಮ ದೇಶದ ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಯಾಕಂದರೆ ನಮಗೆ ಮಿತ್ರ ವೈರಿ ರಾಷ್ಟ್ರಗಳೇನಿದವೋ ಆ ವೈರಿ ರಾಷ್ಟ್ರಗಳನ್ನು ನಿಯಂತ್ರಿಸುವುದಕ್ಕಾಗಿ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಏನು ಮಾಡಬೇಕಾಗಿದೆ, ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ. ಈ ರೀತಿ ಒಂದು ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಅಂಶ ಅಡಕ ಆಗಿದೆ. ಹಾಗೆಯೇ ಜನಾಭಿಪ್ರಾಯ ಮತ್ತು ನಮ್ಮ ವಿದೇಶಾಂಗ ನೀತಿಯನ್ನು ನಾವು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ದೇಶದೊಂದಿಗೆ ನಾವು ಸಂಬಂಧವನ್ನು ಹೊಂದ್ತಾ ಇದ್ದೇವೆ ಅಂತೇಳಿದರೆ ಆ ಸಂಬಂಧದ ಬಗ್ಗೆ ನಮ್ಮ ಭಾರತದ ಜನತೆ ಯಾವ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಮೊದಲು ನಾವು ತಿಳ್ಕೊಂಡು ಜನರ ಅಭಿಪ್ರಾಯಕ್ಕೂ ಕೂಡ ಏನು ಮಾಡಲಾಗ್ತದೆ, ಇಲ್ಲಿ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಗೌರವ ಕೊಡಲಾಗ್ತದೆ. ನಂತರ ಕೊನೆಯದಾಗಿ ಅಂತಾರಾಷ್ಟ್ರೀಯ ಪರಿಸರ. ಅಂದರೆ ಜಗತ್ತಿನ ವಿದ್ಯಮಾನಗಳನ್ನು ಗಮನಿಸಿ ಆ ವಿದ್ಯಮಾನಕ್ಕನುಗುಣವಾಗಿ ಯಾವ್ಯಾವ ದೇಶದಲ್ಲಿ ಏನೇನು ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಒಂದು ವಿದೇಶಾಂಗ ನೀತಿಯನ್ನು ಏನು ಮಾಡ್ತೇವೆ, ನಾವು ರೂಪಿಸ್ತೇವೆ. ಹೀಗೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಈ 7 ಅಂಶಗಳು ಅಡಕಾಗಿದ್ದಾವೆ. ಒಂದು ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ, ಅಂತಾರಾಷ್ಟ್ರೀಯ ಪರಿಸರ. ನೆಕ್ಸ್ಟು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು? ನಮ್ಮ ಭಾರತದ ವಿದೇಶಾಂಗ ನೀತಿಯಲ್ಲಿ ಯಾವ್ಯಾವ ಮೂಲಭೂತ ಅಂಶಗಳಿದ್ದಾವೆ ಅಂತ ಹೇಳಿದ್ರೆ ಪಂಚಶೀಲ ತತ್ವಗಳು ಅಂಥೇಳಿ ಏನಿದಾವಲ್ಲ, ಚೀನಾ ಮತ್ತು ಭಾರತದ ನಡುವೆ ಆದಂತಹ 5 ತತ್ವಗಳು, 5 ಒಪ್ಪಂದಗಳು ಇವು. ಅವುಗಳನ್ನೇ ನಾವು ಪಂಚಶೀಲ ತತ್ವಗಳು. ಆ ಪಂಚಶೀಲ ತತ್ವಗಳು ಅಡಕ ಆಗಿದ್ದಾವೆ. ನಂತರ ಅಲಿಪ್ತ ನೀತಿ. ಕಮ್ಯುನಿಸ್ಟ್ ಬಣ ಮತ್ತು ಪ್ರಜಾಪ್ರಭುತ್ವ ಬಣ ಈ ಯಾವುದೇ ಬಣಕ್ಕೂ ಸೇರದೇ ನಾವು ತಟಸ್ಥ ಧೋರಣೆಯನ್ನು ಅನುಸರಿಸಿ ಎರಡೂ ಬಣಗಳಿಂದ ಅಂತರವನ್ನು ಕಾಣಿಕೊಂಡು ಮತ್ತು ಎರಡೂ ಬಣಗಳಿಂದ ಸಮಾನವಾದ ಸಹಾಯವನ್ನು ಪಡ್ಕೊಂಡು ನಮ್ಮ ದೇಶದ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ನೀತಿಯನ್ನು ದೇಶ ಅನುಸರಿಸ್ತೋ ಅಂತಹ ಅಲಿಪ್ತ ನೀತಿ ಇದೆ. ನಂತರ ವಸಾಹತುಶಾಹಿತ್ವಕ್ಕೆ ವಿರೋಧ. ನಮ್ಮ ಭಾರತ ವಸಾಹತುಶಾಹಿತ್ವವನ್ನು ವಿರೋಧಿಸ್ತಾ ಇದೆ. ಯಾಕೆ? ನಮ್ಮ ಭಾರತನೂ ಕೂಡ ಶತಮಾನಗಳ ಕಾಲ ಈ ಒಂದು ವಸಾಹತುಶಾಹಿತ್ವವನ್ನು ಅನುಭವಿಸಿದೆ. ಆ ವಸಾಹತುಶಾಹಿತ್ವದ ಕಹಿ ಅನುಭವ ನಮ್ಮ ಭಾರತಕ್ಕಿದೆ. ಹಾಗಾಗಿ ಪ್ರಪಂಚದ ಯಾವುದೇ ಭಾಗದಲ್ಲಿ ವಸಾಹತುಶಾಹಿತ್ವ ಇರಬಾರ್ದು ಅಂತಕ್ಕಂಥ ಒಂದು ಮನೋಧೋರಣೆಯನ್ನು ಭಾರತ ಹೊಂದಿರೋದರಿಂದ ವಸಾಹತುಶಾಹಿತ್ವಕ್ಕೆ ಭಾರತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗೆಯೇ ವರ್ಣಭೇದ ನೀತಿಗೆ ವಿರೋಧ. ಯಾಕೆಂದರೆ ವರ್ಣಭೇದ ನೀತಿ ಅಂತಕ್ಕಂಥದ್ದು ಮಾನವನ ಹಕ್ಕನ್ನೇ ಏನು ಮಾಡ್ತಾ ಇದೆ, ಇದು ಕಸಿದುಕೊಳ್ತಾ ಇದೆ. ಹಾಗಾಗಿ ಇಂತಹ ಮಾನವನ ಹಕ್ಕುಗಳಿಗೆ ಉಲ್ಲಂಘನೆ ತರ್ತಕ್ಕಂಥ ಈ ಒಂದು ನೀತಿ ಎಲ್ಲೂ ಕೂಡ ಅಸ್ತಿತ್ವದಲ್ಲಿ ಇರಬಾರ್ದು ಅಂಥೇಳಿ ಭಾರತ ಏನು ಮಾಡ್ತಾ ಇದೆ, ಈ ಒಂದು ವರ್ಣಭೇದ ನೀತಿಗೆ ವಿರೋಧವನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿಯೇ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ವರ್ಣಭೇದ ನೀತಿಯ ವಿರುದ್ಧವಾಗಿ ಏನು ಮಾಡಿದರೆ ಅಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಸ್ಮರಿಸ್ಬೋದು. ಹಾಗೆಯೇ ನಿಶಸ್ತ್ರೀಕರಣ. ನಮ್ಮ ಭಾರತ ನಿಶಸ್ತ್ರೀಕರಣವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಯಾಕೆ? ಅಪಾಯಕಾರಿ ಶಸ್ತ್ರಾಸ್ತ್ರಗಳಿಂದ ಜಗತ್ತು ಸರ್ವನಾಶ ಆಗ್ಬೋದು ಅಥವಾ 3ನೇ ಮಹಾಯುದ್ಧ ನಡಿಬೋದು ಅಂತಕ್ಕಂಥ ಒಂದು ಭಯ ಇವತ್ತು ಇರೋದರಿಂದ ಇಲ್ಲಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾಗಿರ್ತಕ್ಕಂಥ ಒಂದು ನಿಶಸ್ತ್ರೀಕರಣ ಬೇಕು ಅಂತೇಳಿ ಭಾರತ ಏನು ಮಾಡ್ತಾ ಇದೆ, ಈ ಒಂದು ನಿಶಸ್ತ್ರೀಕರಣವನ್ನು ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದೆ. ಹೀಗೆ ನಮ್ಮ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಈ 5 ಅಂಶಗಳನ್ನು ನಾವು ಕಾಣ್ಬೋದು. ಪಂಚಶೀಲ ತತ್ವಗಳು, ಅಲಿಪ್ತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ ಮತ್ತು
ನಿಶಸ್ತ್ರೀಕರಣ. ನೆಕ್ಸ್ಟು ಪಂಚಶೀಲ ತತ್ವಗಳು ಯಾವುವು ಅಂಥೇಳಿ 2015 ಏಪ್ರಿಲ್ ಮತ್ತು ಜೂನ್ 2 ಸಂದರ್ಭದಲ್ಲಿ ಕೇಳಿದ್ದಾನೆ. ಏನು ಈ ಒಂದು ಪಂಚಶೀಲ ತತ್ವಗಳು ಯಾವುವು ಅಂತೇಳಿದರೆ, ಒಂದನೇದೇನಪ್ಪ ಅಂತೇಳಿದರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವ. ಪರಸ್ಪರ ರಾಷ್ಟ್ರಗಳು ಅಂದರೆ ಯಾವಿಲ್ಲಿ ಚೀನಾ ಮತ್ತು ಭಾರತ. ಈ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಅಂದರೆ ತಮ್ಮ ಈ ಒಂದು ಏಷ್ಯಾದ ಪ್ರಾದೇಶಿಕ ಪ್ರದೇಶದಲ್ಲಿ ಬರ್ತಕ್ಕಂಥ ಈ ದೇಶಗಳು ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವ ಕೊಡ್ತಕ್ಕಂಥದ್ದು. ಅವರ ಸಾರ್ವಭೌಮತೆಗೆ ನಾವು ಗೌರವ ಕೊಡಬೇಕು, ನಮ್ಮ ಸಾರ್ವಭೌಮತೆಗೆ ಅವರು ಗೌರವ ಕೊಡಬೇಕು. ಅದರ ಉದ್ದೇಶ ಏನು? ಇಬ್ಬರ ಈ ಒಂದು ಏಷ್ಯಾದ ಈ ಒಂದು ಪ್ರದೇಶದಲ್ಲಿ ಇಬ್ಬರೂ ಕೂಡ ಪರಸ್ಪರ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವ ಕೊಡಬೇಕು. ನಮಗೆ ಅಗೌರವ ಬರುವ ಹಾಗೆ ಅವ್ರು ನಡ್ಕೊಳ್ಬಾರ್ದು, ಅವರಿಗೆ ಅಗೌರವ ಬರುವ ಹಾಗೆ ನಾವು ನಡ್ಕೊಳ್ಬಾರ್ದು ಅಂಥೇಳಿ ಒಂದು ಒಪ್ಪಂದ ಆಗಿದೆ. ನಂತರ ಎರಡನೇ ಒಪ್ಪಂದ ಏನಿದೆ ಅಂತೇಳಿದರೆ ಪರಸ್ಪರ ಆಕ್ರಮಣ ಮಾಡದಿರುವುದು. ನಮ್ಮ ಮೇಲೆ ಅವರು ಆಕ್ರಮಣ ಮಾಡಬಾರ್ದು, ಅವರ ಮೇಲೆ ನಾವು ಆಕ್ರಮಣ ಮಾಡಬಾರ್ದು. ಆದರೆ ಚೀನಾ ಇವತ್ತು ಆ ಒಂದು ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ನಮ್ಮ ಮೇಲೆ ಕಾಲು ಕೆದರಿ ಏನು ಮಾಡ್ತಾಯಿದೆ, ಇವತ್ತದು ಆಕ್ರಮಣವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಈ ಒಂದು ಪಂಚಶೀಲ ತತ್ವದ ಸ್ಪಷ್ಟ ಉಲ್ಲಂಘನೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆದರೆ ಈ ಒಂದು ಪಂಚಶೀಲ ತತ್ವದಲ್ಲಿ ಒಪ್ಪಂದ ಆಗಿದೆ, ಏನು? ಪರಸ್ಪರ ಆಕ್ರಮಣ ಮಾಡದಿರುವುದು. ನಂತರ ಮೂರನೇದು ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು. ಅವರ ಆಂತರಿಕ ವ್ಯವಹಾರಗಳಲ್ಲಿ ನಾವು ಮತ್ತು ನಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಅವರು ಏನು ಮಾಡುವ ಹಾಗಿಲ್ಲ, ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಮಾಡುವ ಹಾಗಿಲ್ಲ. ಅವರ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಏನಾದರೂ ಮಾಡಿಕೊಳ್ಳಿ, ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಾವೇನಾದರೂ ಮಾಡ್ಕೊಳ್ಬೋದು. ಈ ಒಂದು ಆಂತರಿಕ ವಿಷಯದಲ್ಲಿ ಇಬ್ಬರೂ ಕೂಡ ಪರಸ್ಪರ ಏನು ಮಾಡುವ ಹಾಗಿಲ್ಲ, ಹಸ್ತಕ್ಷೇಪ ಮಾಡುವ ಹಾಗೆ ಇಲ್ಲ. ನಂತರ ಮೂರನೇದು ಪರಸ್ಪರ ಸಹಕಾರ ಮತ್ತು ಸಮಾನತೆ. ಇಬ್ಬರು ಪರಸ್ಪರ ಸಹಕಾರ ಕೊಡಬೇಕು. ಅವರಿಗೆ ತೊಂದರೆ ಇದ್ದಾಗ ಅವರಿಗೆ ಸಹಾಯ ಬೇಕಾದಾಗ ನಾವು ಸಹಕಾರ ಮಾಡೋದು, ಮತ್ತು ನಮಗೆ ಸಹಾಯ ಬೇಕಾದಾಗ ಅವರು ನಮಗೆ ಸಹಕಾರ ಮಾಡ್ತಕ್ಕಂಥದ್ದು. ಹೀಗೆ ಪರಸ್ಪರ ಸಹಕಾರ ಮತ್ತು ಸಮಾನತೆ, ಇಬ್ಬರೂ ಕೂಡ ಸಮಾನರಾಗಿ ಜಗತ್ತಿನಲ್ಲಿ ಬಾಳಬೇಕು ಅಂತಕ್ಕಂಥ ಅಂಶ. ನಂತರ ಶಾಂತಿಯುತ ಸಹಬಾಳ್ವೆ. ನಾವಿಬ್ಬರೂ ಕೂಡ ಯಾವುದೇ ರೀತಿಯಾಗಿ ಯುದ್ಧ ಮುಂತಾದ ಈ ಒಂದು ಅನಾಹುತಗಳಿಗೆ ಅವಕಾಶವನ್ನು ಮಾಡಿಕೊಡದೇ ಶಾಂತಿಯುತವಾಗಿ ಇಬ್ಬರು ಕೂಡ ಬಾಳ್ವೆಯನ್ನು ನಡೆಸಬೇಕು ಅಂತಕ್ಕಂಥ ಹೀಗೆ 5 ತತ್ವಗಳು ಏನಾಗಿದ್ದಾವೆ ಈ ಪಂಚಶೀಲ ತತ್ವದಲ್ಲಿ ಅಡಕಾಗಿದ್ದಾವೆ. ಹಾಗಾಗಿ ಈ 5 ತತ್ವಗಳು, ಒಂದು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಮತ್ತು ಸಾರ್ವಭೌಮತೆಗೆ ಗೌರವ, ಎರಡನೇದು ಪರಸ್ಪರ ಆಕ್ರಮಣ ಮಾಡದಿರುವುದು, ಮೂರನೇದು ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ನಾಲ್ಕನೇದು ಪರಸ್ಪರ ಸಹಕಾರ ಮತ್ತು ಸಮಾನತೆ, ಐದನೇದು ಶಾಂತಿಯುತ ಸಹಬಾಳ್ವೆ. ನೆಕ್ಸ್ಟು ಅಲಿಪ್ತ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ ಕೇಳ್ಬೋದು. ಇಲ್ಲಿ ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತು ಅಮೇರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ 2 ಶಕ್ತಿ ಬಣಗಳಾಗಿ ಏನಾಗ್ತದೆ, ವಿಭಾಗ ಆಗ್ತದೆ. ಎರಡನೇ ಮಹಾಯುದ್ಧ 1945 ಮುಕ್ತಾಯ ಆಗ್ತದೋ ಆ ಯುದ್ಧದ ತರುವಾಯವಾಗಿ ಜಗತ್ತು 2 ಬಣಗಳಾಗಿ ವಿಭಜನೆ ಆಗ್ತದೆ. ಒಂದು ಅಮೇರಿಕ ನೇತೃತ್ವದ ಬಣ, ಇನ್ನೊಂದು ರಷ್ಯಾ ನೇತೃತ್ವದ ಬಣ. ಈ 2 ಬಣಗಳ ನಡುವೆ ಶೀತಲ ಸಮರ ಆರಂಭವಾಯಿತು. ಆ ದೇಶ ಆ ಬಣ ಈ ಬಣದ ರಾಷ್ಟ್ರಗಳನ್ನು ಹತ್ತಿಕ್ಕಬೇಕು ಅಂಥೇಳಿ ಸುಮ್ಮನೆ ಶೀತಲ ಸಮರವನ್ನು ಏನು ಮಾಡ್ತವೆ, ಪ್ರಾರಂಭ ಮಾಡ್ತವೆ. ಹೀಗೆ ಶೀತಲ ಸಮರ ಅಂದರೆ ನೇರ ಯುದ್ಧ ಅಲ್ಲ, ಇದು ಸುಮ್ಮನೆ ಒಳಗಿಂದೊಳಗೆ ಮುಸುಕಿನ ಗುದ್ದಾಟ. ಆ ಥರ ಒಂದು ಶೀತಲ ಸಮರ ಏನಾಗ್ತದೆ, ಪ್ರಾರಂಭವಾಗ್ತದೆ. ಆದರೆ ಭಾರತ ಈ 2 ಬಣಗಳಲ್ಲಿ ಯಾವ ಬಣಗಳನ್ನು ಸೇರದೆ ಏನಾಯಿತು, ತಟಸ್ಥವಾಯಿತು. ಯಾಕೆ ತಟಸ್ಥ ಆಯಿತು ಅಂದರೆ 2 ಬಣಗಳ ಒಂದು ಸ್ನೇಹ ಸಹಕಾರ ನಮ್ಮ ಭಾರತಕ್ಕೆ ಆ ಸಂದರ್ಭದಲ್ಲಿ ಬೇಕಾಗಿತ್ತು. ಯಾಕಂದರೆ ಆಗ ತಾನೇ ನಾವಿನ್ನೂ ಸ್ವತಂತ್ರವನ್ನು ಪಡ್ಕೊಂಡಿದ್ವಿ. ಹಾಗಾಗಿ ಇನ್ನೂ ಕೂಡ ನಾವು ಬಡ ರಾಷ್ಟ್ರಗಳಾಗಿದ್ವಿ. ಹಾಗಾಗಿ ಆ ಒಂದು 2 ದೇಶಗಳ ಸಹಾಯ ಸಹಕಾರ ನಮಗೆ ಬೇಕಾಗಿದ್ದರಿಂದಾಗಿ ಒಬ್ಬರ ಪರವಾಗಿದ್ದರೆ ಇನ್ನೊಂದು ರಾಷ್ಟ್ರ ಏನಾಗ್ಬೋದು, ನಮಗೆ ವಿರೋಧ ಆಗಬಹುದು ಅಂತೇಳಿ ಅಂದ್ಕೊಂಡ್ಬಿಟ್ಟು ನಾವು 2 ಬಣಗಳನ್ನು ಸೇರದೇ ಏನು ಮಾಡಿದ್ವಿ, ತಟಸ್ಥವಾಗಿ ಉಳ್ಕೊಂಡ್ವಿ.
ಜೊತೆಗೆ ಈ ಎರಡೂ ಬಣಗಳ ವಿಶ್ವಾಸ ಗಳಿಸುವ ಮೂಲಕ ಅಮೇರಿಕಾದಿಂದ ಆರ್ಥಿಕ ನೆರವನ್ನು ಮತ್ತು ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವಲ್ಲಿ ಭಾರತ ಯಶಸ್ವಿಯಾಯಿತು. ಈ ರೀತಿ ನಾವು ತಟಸ್ಥವಾಗಿ ಉಳ್ಕೊಂಡಿದ್ದರಿಂದನೇ ಅಮೇರಿಕಾದಿಂದ ನಾವು ಆರ್ಥಿಕ ನೆರವನ್ನು ಅಂದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ನೆರವನ್ನು ಪಡ್ಕೊಂಡ್ರೆ, ರಷ್ಯಾದಿಂದ ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಭದ್ರತಾ ಉಪಕರಣಗಳ ನೆರವನ್ನು ನಾವು ಆ ಸಂದರ್ಭದಲ್ಲಿ ಏನು ಮಾಡಿದ್ವಿ, ಪಡ್ಕೊಂಡ್ವಿ. ಅಲ್ಲದೆ ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಅದರ ಗುಣದೋಷಗಳ ಆಧಾರದ ಮೇಲೆ ಸ್ವಾಗತಿಸುವ ಅಥವಾ ವಿರೋಧಿಸುವ ಸ್ವತಂತ್ರ ಕಾರ್ಯಶೈಲಿಯನ್ನು ಭಾರತ ರೂಪಿಸಿತು. ಹೀಗೆ ವಿಶ್ವದ ಯಾವುದೇ ಒಂದು ವಿದ್ಯಮಾನ ನಡೀತಾ ಇದ್ದರೂ ಆ ವಿದ್ಯಮಾನ ಅದರ ಒಂದು ದೋಷಗಳ ಆಧಾರದ ಮೇಲೆ ಭಾರತ ಅದನ್ನು ಒಳ್ಳೆಯದಾಗಿದ್ದರೆ ಅದನ್ನು ಸ್ವಾಗತಿಸ್ತದೆ, ಆ ಒಂದು ನೀತಿ ಕೆಟ್ಟದಾಗಿದ್ದರೆ ಅದನ್ನು ವಿರೋಧಿಸ್ತಕ್ಕಂತಹ ಒಂದು ಸ್ವತಂತ್ರ ಕಾರ್ಯಶೈಲಿಯನ್ನು ಭಾರತ ರೂಪಿಸಿಕೊಂಡಿದೆ. ಯಾವುದೇ ಒಂದು ಅಂಕುಶಕ್ಕೆ ಒಳಗಾಗದೇ ಭಾರತ ಸ್ವತಂತ್ರವಾಗಿ ತನ್ನ ಅಭಿಪ್ರಾಯವನ್ನು ಏನು ಮಾಡ್ತದೆ, ಆ ಒಂದು ನೀತಿಯ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಯಾವುದೇ ದೇಶ ಏನೇ ನೀತಿಯನ್ನು ಅನುಸರಿಸಿದರೂ ಕೂಡ ಅದರ ಒಳಿತು ಕೆಡುಕಿನ ಬಗ್ಗೆ ಅದು ಸ್ವತಂತ್ರವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇದೆ. ಇದನ್ನೇ ಅಲಿಪ್ತ ನೀತಿ ಎನ್ನುತ್ತಾರೆ. ಇಂತಹ ಅಲಿಪ್ತ ನೀತಿಯನ್ನು ಅನುಸರಿಸಿದ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂತೇಳಿದರೆ ಭಾರತಕ್ಕೆ ಸಲ್ತದೆ. ಹಾಗಾಗಿ ಅಲಿಪ್ತ ನೀತಿಯ ಬಗ್ಗೆ ಟಿಪ್ಪಣಿ ಬರೀರಿ ಅಂದರೆ ಈ ಅಂಶಗಳನ್ನು ಬರೀಬೇಕು. ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತು ಅಮೇರಿಕ ಮತ್ತು ರಷ್ಯಾ ನೇತೃತ್ವದಲ್ಲಿ ಎರಡು ಶಕ್ತಿ ಬಣಗಳಾಗಿ ವಿಭಾಗವಾಯಿತು. ಎರಡನೇದು, ಈ ಬಣಗಳ ನಡುವೆ ಶೀತಲ ಸಮರ ಪ್ರಾರಂಭವಾಯಿತು. ಆದರೆ ಭಾರತವು ಈ ಎರಡು ಬಣಗಳಲ್ಲಿ ಯಾವ ಬಣವನ್ನು ಸೇರದೆ ತಟಸ್ಥವಾಯಿತು. ಜೊತೆಗೆ ಈ ಎರಡೂ ಬಣಗಳ ವಿಶ್ವಾಸ ಗಳಿಸುವ ಮೂಲಕ ಅಮೇರಿಕಾದಿಂದ ಆರ್ಥಿಕ ನೆರವನ್ನು, ರಷ್ಯಾದಿಂದ ಭದ್ರತಾ ನೆರವನ್ನು ಪಡೆಯುವಲ್ಲಿ ಭಾರತ ಯಶಸ್ವಿ ಆಯಿತು. ಅಲ್ಲದೆ ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಅದರ ಗುಣ ದೋಷಗಳ ಆಧಾರದ ಮೇಲೆ ಸ್ವಾಗತಿಸುವ ಅಥವಾ ವಿರೋಧಿಸುವ ಸ್ವತಂತ್ರ ಕಾರ್ಯಶೈಲಿಯನ್ನು ಭಾರತ ರೂಪಿಸಿತು. ಇದನ್ನೇ ನಾವು ಅಲಿಪ್ತ ನೀತಿ ಅಂತೇಳಿ ಕರಿತೇವೆ. ಇಂತಹ ಅಲಿಪ್ತ ನೀತಿಯನ್ನು ಅನುಸರಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಅಂತೇಳಿ ಇಷ್ಟು ಪಾಯಿಂಟ್ಸನ್ನು ನೀವು ಬರೆದುಬಿಟ್ರೆ ಸಾಕು. ನೆಕ್ಸ್ಟು, ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸುತ್ತಿದೆ ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು. ಆಗ ನೀವು ಬರಿಬೇಕಾಗ್ತದೆ, ನಿಶಸ್ತ್ರೀಕರಣ ಕೆಲವು ಅಥವಾ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ. ನಿಶಸ್ತ್ರೀಕರಣವೆಂದರೆ ಕೆಲವು ಅಥವಾ ಎಲ್ಲ ಬಗೆಯ, ಕೆಲವು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಕೆಲವು ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳಾಗಿರ್ಬೋದು. ಹೀಗೆ ನಿಶಸ್ತ್ರೀಕರಣ ಎಂದರೆ ಕೆಲವು ಅಥವಾ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ. ಈ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಏನು ಮಾಡಬೇಕು, ಇವುಗಳನ್ನು ಇಲ್ಲವಾಗಿಸಬೇಕು. ಅದನ್ನೇ ನಾವೇನಂತ ಕರಿತೀವಿ, ನಿಶಸ್ತ್ರೀಕರಣ. ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿ ನಡೆದಿದೆ. ಇವತ್ತು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ ಶಸ್ತ್ರಾಸ್ತ್ರಗಳ ಪೈಪೋಟಿ. ಆ ರಾಷ್ಟ್ರ ಯಾವುದಾರ ಒಂದು ಕ್ಷಿಪಣಿ ತಯಾರು ಮಾಡ್ತು ಅಂದರೆ ಇನ್ನೊಂದು ರಾಷ್ಟ್ರ, ಅದರ ವೈರಿ ರಾಷ್ಟ್ರ ಅದಕ್ಕೆ ಇನ್ನೂ ಹೆಚ್ಚಿನ ಸಾಮರ್ಥ್ಯದ ಕ್ಷಿಪಣಿಗಳನ್ನು, ಶಸ್ತ್ರಾಸ್ತ್ರಗಳನ್ನು ಏನು ಮಾಡ್ತಾ ಇದ್ದೇವೆ, ಉತ್ಪಾದನೆ ಮಾಡ್ತಾ ಇದ್ದೇವೆ. ಹೀಗಾಗಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮತ್ತು ಮಾರಾಟ, ಅವುಗಳನ್ನು ಮಾರಾಟ ಮಾಡುವುದರಲ್ಲಿ ಮತ್ತು ಸಂಗ್ರಹಣೆಯಲ್ಲಿ ಭಾರೀ ಪೈಪೋಟಿಯನ್ನು ಏನು ಮಾಡ್ತಾ ಇದ್ದೇವೆ ಇವತ್ತು ರಾಷ್ಟ್ರಗಳ ಮಧ್ಯೆ ನಡೀತಾ ಇದೆ. ನಂತರ ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಮೂರನೇ ಮಹಾಯುದ್ಧದ ಭೀತಿ ಉಂಟಾಗಿದೆ. ಈ ರೀತಿ ಶಸ್ತ್ರಾಸ್ತ್ರಗಳು ರಾಷ್ಟ್ರಗಳ ನಡುವೆ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ, ಸಂಗ್ರಹಣೆಯಲ್ಲಿ ಏನು ಪೈಪೋಟಿ ನಡೆದಿದೆಯೋ ಈ ಪೈಪೋಟಿಯಿಂದ ಮೂರನೇ ಮಹಾಯುದ್ಧದ ಭೀತಿ ಉಂಟಾಗಿದೆ. ಜಗತ್ತಿನಲ್ಲಿ ಮುಂದೆ ಮತ್ತೆ ಮೂರನೇ ಮಹಾಯುದ್ಧ ನಡಿಬಹುದೇನಪ್ಪ ಅಂತಕ್ಕಂಥ ಒಂದು ಭೀತಿ ಏನಾಗಿದೆ ಇವತ್ತು ಉಂಟಾಗಿದೆ. ಉತ್ತರ ಕೊರಿಯಾ ಉತ್ಪಾದನೆ ಮಾಡಿದರೆ ದಕ್ಷಿಣ ಕೊರಿಯಾ ಉತ್ಪಾದನೆ ಮಾಡ್ತಕ್ಕಂಥದ್ದು, ಭಾರತ ಉತ್ಪಾದನೆ ಮಾಡಿದರೆ ಈ ಕಡೆ ಚೀನಾ ಮಾಡ್ತಕ್ಕಂಥದ್ದು, ಅಥವಾ ಭಾರತ ಉತ್ಪಾದನೆ ಮಾಡಿದ್ದೇ ಶಸ್ತ್ರಾಸ್ತ್ರವನ್ನು ಪಾಕಿಸ್ತಾನ ಮಾಡ್ತಕ್ಕಂಥದ್ದು. ಹೀಗೆ ರಾಷ್ಟ್ರಗಳ ನಡುವೆ ಸಾಕಷ್ಟು ಪೈಪೋಟಿಗಳು ಏನಾಗಿದ್ದಾವೆ ಇವತ್ತು ಉಂಟಾಗಿದ್ದಾವೆ. ಆದುದರಿಂದ ಶಾಂತಿಪ್ರಿಯ ರಾಷ್ಟ್ರವಾದ ಭಾರತವು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತಿದೆ. ಆದರೆ ಭಾರತ ಶಾಂತಿಪ್ರಿಯ ರಾಷ್ಟ್ರ. ಇದು ಏನು ಪ್ರತಿಪಾದನೆ ಮಾಡ್ತಾ ಇದೆ ಅಂದರೆ ಗುಣಾತ್ಮಕ ಮತ್ತು ಗಾತ್ರದ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ. ಗುಣಾತ್ಮಕ ಅಂದರೆ ಸಾಕಷ್ಟು ಅಪಾಯಕಾರಿ ಅಲ್ಲದ ಶಸ್ತ್ರಾಸ್ತ್ರಗಳನ್ನು
ಉತ್ಪಾದಿಸಬೇಕು. ಹಾಗೂ ಗಾತ್ರದ ಪರಿಮಿತಿ, ಒಂದು ಲಿಮಿಟ್ ಇರಬೇಕು ಶಸ್ತ್ರಾಸ್ತ್ರಗಳ ಉತ್ಪಾದನೆ. ಯಾಕಂದರೆ ಪ್ರತಿಯೊಂದು ದೇಶಕ್ಕೂ ತನ್ನ ರಕ್ಷಣೆಗೆ ಶಸ್ತ್ರಾಸ್ತ್ರಗಳು ಬೇಕು, ಆದರೆ ಆ ಉತ್ಪಾದನೆಯ ಗಾತ್ರದಲ್ಲಿ ಏನಿರಬೇಕು, ಮಿತಿ ಇರಬೇಕು. ಒಂದು ಪರಿಮಿತಿಯಲ್ಲಿ ಮಾತ್ರ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕು ಅಂತೇಳಿ ಭಾರತ ಪ್ರತಿಪಾದನೆ ಮಾಡ್ತಾ ಇದೆ. ಹೀಗೆ ಶಾಂತಿಪ್ರಿಯ ರಾಷ್ಟ್ರವಾದ ಭಾರತವು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತದೆ. ನಂತರ ಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರ ಆಗಿದೆ. ಇವತ್ತು ಜಗತ್ತಿನಲ್ಲಿ ಸಂಪೂರ್ಣವಾಗಿ ನಿಶಸ್ತ್ರೀಕರಣ ಮಾಡ್ತಕ್ಕಂಥದ್ದು ಸಾಧ್ಯವಾಗದ ವಿಚಾರ ಆಗಿದೆ. ಯಾಕೆ ಅಂತೇಳಿದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ವ್ಯೂಹ ಅತ್ಯಗತ್ಯ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನ ದೇಶದ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳು ಏನಾಗಿದ್ದಾವೆ, ಅತ್ಯಂತ ಅವಶ್ಯವಾಗಿವೆ. ಹಾಗಾಗಿ ಈ ಒಂದು ಶಸ್ತ್ರಾಸ್ತ್ರಗಳು ಬೇಕು ಅಂತಕ್ಕಂಥದ್ದು. ಆದರೂ ಭಾರತ ವಿಶ್ವಶಾಂತಿ ಹಾಗೂ ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತನ್ನು ನೀಡಿದೆ. ಆದರೂ ಭಾರತ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಪೂರಕವಾದಂತಹ ಒಂದು ವಿದೇಶಾಂಗ ನೀತಿಗೆ ಏನು ಮಾಡ್ತಾಯಿದೆ, ಇದು ಒತ್ತನ್ನು ನೀಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಇಷ್ಟು ಅಂಶಗಳನ್ನು ನೀವು ಬರೀಬೇಕು. ಓಕೆ, ಇಷ್ಟು ಈ ಒಂದು ಘಟಕದಲ್ಲಿ ಬರಬಹುದಾದಂಥ ಒಂದು ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಓಕೆ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.